ಎಸ್, ಸಹಜವಾಗಿ ಯೋಗಿ ಅದೇ ನೀವು ಹೇಳ್ತಾ ಇದ್ರಿ. ಅಂದರೆ ಈ ಸಿನಿಮಾದ ಮೇಲಿರುವಂಥ ನಿಮಗಿರುವಂಥ ಭರವಸೆ, ಈ ಭರವಸೆ ಸಹಜವಾಗಿ ಪ್ರತಿ ಸಿನಿಮಾದಲ್ಲೇ ಯೋಗಿ ಅವ್ರಿಗೆ ಇರ್ತಾ ಇತ್ತು. ಬಟ್ ಯೋಗಿಯವರನ್ನು ಬಳಸ್ಕೊಳ್ಳೋದ್ರಲ್ಲೇ ಎಲ್ಲೋ ಗಾಂಧಿನಗರ ಹಿಂದೆಟ್ಟು ಹಾಕಿತ್ತಾ ಅನ್ನೋವಂಥದ್ದು ಇಂಥ ಒಂದು ಪ್ರಶ್ನೆ ಎದುರಾದಾಗ. ಇಲ್ಲ, ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ ಈ ವಿಷಯದಲ್ಲಿ. ಸುಮಾರು ಸಲ ಹೇಳಿದ್ದೀನಿ, ಬ್ಲೇಮ್ ಮಾಡೋದು ನನ್ನ ಒಂದು ವ್ಯಕ್ತಿತ್ವ ಅಲ್ವೇ ಅಲ್ಲ. ನಾನು ಮಾಡ್ಕೊಂಡಂಥ ಕೆಲವು ತಪ್ಪುಗಳು, ಅದಕ್ಕೆ ನಾನೇ ಹೊಣೆ. ಬೇರೆ ಯಾರನ್ನೋ ಇನ್ನೊಬ್ಬನ ಹೆಸರು ಹೇಳೋದು ಅಥವಾ ಅವನಿಂದ ಹೆಂಗಾಯ್ತು ಅಂತ ಹೇಳೋಕ್ಕಾಗಲ್ಲ. ನಾನು ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರ್ತೈತಲ್ವ. ಸೊ ಹಾಗಾಗಿ ನನಗೆ ಕೆಲವು ವಿಷಯಗಳಿಗೆ ಸಪೋರ್ಟಾಗಿ ನನಗೇನೋ ಒಂದು ವಿಷಯ ಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಕೆಲವು ಸಿನಿಮಾಗಳು ಮಾಡಿದೆ. ಸೊ ಅಷ್ಟೇ. ಬಟ್ ಈ ಸಿನಿಮಾ ಏನಿದೆಯಲ್ಲ ಭಾರಿ ಸ್ಪೆಷಲ್ ನನಗೆ. ನನ್ನ 18 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. 18 ವರ್ಷದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಇದಾಗುತ್ತೆ ಸಿದ್ಲಿಂಗು ಪಾರ್ಟ್ 2. ಎಸ್, ಸಿನಿಮಾ ಜರ್ನಲ್ಲಿ ಒಂದಿಷ್ಟು ಪಾಠಗಳನ್ನು ಕಲಿಸುತ್ತೆ, ಏಳು ಬೀಳಿರುತ್ತೆ. ನೀವೇ ಹೇಳ್ದಂಗೆ ನಾನು ಮಾಡ್ಕೊಂಡು ತಪ್ಪೆ ನನ್ನನ್ನು ಸಿನಿಮಾ ಇಂಡಸ್ಟ್ರಿಯಿಂದ ಎಲ್ಲ ಒಂದಿಷ್ಟು ದಿನ ಸುಮ್ಮನೆ ದೂರ ಇರೋ ಹಾಗೆ ಮಾಡ್ತು ಅನ್ನೋಂಥದ್ದು. ಈ ಸ್ಟಾರ್ಡಮ್ ಇರುವಾಗ ಅಂತಹ ಮಿಸ್ಟೇಕ್ಗಳನ್ನು ಏನು ಮಾಡ್ಕೊಂಡ್ರೆ ಯೋಗಿಯವರು ಅನ್ನೋಂಥದ್ದು? ಮಿಸ್ಟೇಕ್ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತು. ಮಾಡಿದಂಥ ಸಿನಿಮಾಗಳು ಅದಕ್ಕೆ ನನ್ನದೇ ಆದಂಥ ಒಂದಷ್ಟು ರೀಸನ್ಗಳಿತ್ತು, ಅದಕ್ಕೋಸ್ಕರ ಹಂಗೆ ಮಾಡ್ಕೊಂಡಿದ್ದೆ. ಬಟ್ ಇವಾಗೆಲ್ಲ ನೀಟಾಗಿ ಲೈನಪ್ ಆಗಿದೆ. ಸೊ ನಾನು ಆಲ್ಮೋಸ್ಟ್ 1-2 ವರ್ಷ ಸಿನಿಮಾನೇ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ಒಳ್ಳೆ ಕತೆ ಬೇಕು ಮಾಡಬೇಕು ಅನ್ನೋ ಒಂದು ರೀಸನ್ನಿಂದ ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಾಯಿದೆ. ಜೊತೆ ಒಳ್ಳೆ ರೈಟರ್ಸ್ ಬರ್ತಾಯಿದ್ದಾರೆ, ಒಳ್ಳೆ ಪ್ರೊಡಕ್ಷನ್ ಟೀಮ್ ಬರ್ತಾಯಿದೆ, ಒಳ್ಳೆ ಬ್ಯಾನರ್ಗಳು ಬರ್ತಿದೆ. ಸೊ ಈ ಥರ ಆದಾಗ ಏನಾಗುತ್ತೆ, ನಮಗೂ ಒಂದು ಮೋಟಿವೇಶನ್ ಚೆನ್ನಾಗಿ ಮಾಡಬೇಕು ಅಂತ ನಡೀತಾ ಇದೆ ಇವಾಗ. ಎಸ್, ಪರ್ಟಿಕ್ಯುಲರಾಗಿ ಏನು ಡಿಫ್ರೆನ್ಸ್ ಅನಿಸ್ತು ನಿಮಗೆ ಇವತ್ತು ಆವತ್ತಿನ ಸಿದ್ಲಿಂಗು ಇವತ್ತಿನ ಸಿದ್ಲಿಂಗು? ನಿಮ್ಮಲ್ಲಿರುವಂತಹ ಚೇಂಜ್ ಏನಾಯಿತು ಅಂತ? ಅಂದರೆ ಇದು ಪರ್ಸ್ನಲಿ ನನಗೇನೇ ಚೇಂಜ್ ಇದ್ದರೂ ಸಿದ್ಲಿಂಗುಗೆ ಯಾವುದೇ ಬದಲಾವಣೆ ಇಲ್ಲ. ಸೊ ಹಾಗಾಗಿ ಸಿದ್ಲಿಂಗು ಭಾಗ ಒಂದು ಯಾವ ರೀತಿ ನೋಡಿದ್ರಲ್ಲ, ಅವನದು ಪಾತ್ರ, ಅವ್ನು ಮಾಡ್ತಿದ್ದಂಥ ಚೇಷ್ಟೆ, ಅವನು ವ್ಯಕ್ತಪಡಿಸ್ಕೊತಾ ಇದ್ದಂಥ ಎಮೋಷನ್ಸು ಅದೆಲ್ಲ ಅದೇ ಥರ ಇದೆ. ಏನಂದರೆ ಅವ್ನು ಸ್ವಲ್ಪ ಸೀರಿಯಸ್ ಆಗಿದ್ದಾನೆ ಜೀವನದಲ್ಲಿ. ಸೊ ಇವಾಗ ಏನು ಮಾಡ್ತಾನೆ, ಅವನು ಏನು ಮಾಡಬಲ್ಲ ಅನ್ನೋದ್ರ ಬಗ್ಗೆ ಸಿನಿಮಾ.